ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಳ್ಳಿಕಾಯಿಂದ ಉಪ್ಪಿನಕಾಯಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಎಳ್ಳಿಕಾಯಿನ ಚೆನ್ನಾಗಿ ತೊಳ್ಕೊಂಡು 10 ಎಳ್ಳಿಕಾಯಿ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಒಂದು ಬಟ್ಟೆಯಲ್ಲಿ ಒರೆಸಿ ತ್ಯಾವ ಇಲ್ದೆಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ ತ್ಯಾವ ಇರಬಾರ್ದು, ನೀಟಾಗಿ ಒರೆಸ್ಕೊಂಡು ಇಟ್ಕೋಬೇಕು. ಈ ಥರ ನೋಡಿ ಚಿಕ್ಕ ಚಿಕ್ಕ ಪೀಸ್ಗಳನ್ನ ಕಟ್ ಮಾಡಿ ಇಟ್ಕೋಬೇಕು. ಇದನ್ನು ಆದಷ್ಟು ನಾನು ಸ್ವಲ್ಪ ಬೀಜನ ಸೈಡ್ಗೆ ತೆಗೆದಾಕ್ಕೊಂಡಿದ್ದೀನಿ, ಅದರಲ್ಲಿರೋ ಬೀಜನ ನೋಡಿ. ಈ ಥರ ಕಟ್ ಮಾಡಿ ಎಲ್ಲದನ್ನು ಈ ಥರನೇ ಕಟ್ ಮಾಡ್ಕೋಬೇಕು. ತ್ಯಾವ ಇದ್ದರೆ ಬೇಗ ಕೆಟ್ಟೋಗೋ ಚಾನ್ಸ್ ಇರುತ್ತೆ, ಆದ್ದರಿಂದ ತ್ಯಾವ ಇರಬಾರ್ದು. ನಂತರ ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಅರಿಶಿನ 2 ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ಮತ್ತು ಒಂದು ಹಿಡಿನೂ ಸ್ವಲ್ಪ ಕಲ್ಲುಪ್ಪು ಬಳಸ್ತಾಯಿದ್ದೀನಿ. ಉಪ್ಪಿನಕಾಯಿಗಳಿಗೆ ಕಲ್ಲುಪ್ಪು ಬಳಸೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು, ಮಿಕ್ಸ್ ಆಗೋ ಥರ ಎಳ್ಳಿಕಾಯಿ. ಸ್ಟೀಲ್ ಪಾತ್ರೆಗೂ ಎಲ್ಲದಕ್ಕೂ ಹಾಕೋಕ್ಕೆ ಹೋಗಬೇಡಿ. ಈ ಥರ ಪ್ಲಾಸ್ಟಿಕ್ಕು ಇಲ್ಲಾಂದರೆ ಪಿಂಗಾಣಿ ಪಾತ್ರೆಗಳಿದ್ದರೆ ಅದಕ್ಕೆ ಹಾಕ್ಕೊಳ್ಳಿ, ಚೆನ್ನಾಗಿ ನೆನೆಯುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಮಿಕ್ಸ್ ಮಾಡಿಕೊಂಡು 2 ದಿನ ನೆನೆಯೋಕ್ಕೆ ಬಿಡಬೇಕು ಉಪ್ಪಿನಲ್ಲಿ. ಇದನ್ನು ಚೆನ್ನಾಗಿ ನೆನೆಸಿ ಎತ್ತಿಕನ. ಈಗ 2 ದಿನ ಆದಮೇಲೆ ಈಗ ಏನಾಗಬೇಕು ಅಂತ ನೋಡೋಣ ಬನ್ನಿ. ಮೊದಲು 2 ಟೀ ಸ್ಪೂನ್, ಈಗ ಸ್ಪೂನಲ್ಲಿ ತೋರಿಸಿದ್ನಲ್ಲ ಅದೇ ಸ್ಪೂನ್ ಅಳತೆಯಲ್ಲೇ ಮೆಂತ್ಯ ತೊಗೊಂಡಿದ್ದೀನಿ. ಅದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೋಬೇಕು ಮೆಂತ್ಯನ. ಈಗ ಸಾಸಿವೆ ಹುರ್ಕೊತಾ ಇದ್ದೀನಿ. ಸಾಸಿವೆ ಕೂಡ ಅದೇ ಸ್ಪೂನಲ್ಲೇ 2 ಸ್ಪೂನ್ ತೊಗೊಂಡಿದ್ದೀನಿ. ಅದನ್ನು ಕೂಡ ಲೋ ಫ್ಲೇಮಲ್ಲಿ ಹುರ್ಕೊತಾ ಇದ್ದೀನಿ. ಇಲ್ಲಿ ನಾನು ಜೀರಿಗೆ ಹುರಿತಾ ಇಲ್ಲ, ಹಂಗೆ ಹಾಕ್ಕೊತಾ ಇದ್ದೀನಿ ಡೈರೆಕ್ಟಾಗಿ. ಜೀರಿಗೆ ಹುರಿಬಾರ್ದು, ಟೇಸ್ಟ್ ಚೆನ್ನಾಗಿರಲ್ಲ. ನೋಡಿ, ಈಗ ಸಾಸಿವೆನೂ ಹುರಿದಿದೆ. ತಣ್ಣಗಾದ್ಮೇಲೆ 2 ಟೀ ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ. 3 ಮಿಕ್ಸ್ ಮಾಡಿ ಪುಡಿ ಮಾಡ್ಕೋಬೇಕು ನುಣ್ಣಗೆ. ನೋಡಿ, ಈಗ ಪುಡಿ ಮಾಡ್ಕೊಂಡಿದ್ದೀನಿ. ಬಿಸಿಯಲ್ಲಿ ಮಾಡಬೇಡ್ರಿ, ಟೇಸ್ಟ್ ಕೆಟ್ಟೋಗುತ್ತೆ. ತಣ್ಣಗಾದ್ಮೇಲೆ ಮಾಡ್ಕೊಳ್ಳಿ. ನಂತರ ಒಗ್ಗರಣೆಗೆ ಈಗ ಒಂದು 50 ಗ್ರಾಮ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ಎಣ್ಣೆ ಹೆಚ್ಚಾಗಿರಬೇಕು, ಉಪ್ಪು ಖಾರ ಎಣ್ಣೆ ಜಾಸ್ತಿ ಇರಬೇಕು ಇದಕ್ಕೆ. ಮತ್ತು 2 ಟೀ ಸ್ಪೂನು ಸಾಸಿವೆ ಹಾಕ್ಕೊತಾ ಇದ್ದೀನಿ. ನೋಡಿ, ಎಣ್ಣೆನ ಬಿಸಿ ಬಿಸಿ ಹಾಕೋಕ್ಕೆ ಹೋಗಬೇಡಿ, ತುಂಬ ತಣ್ಣಗಾದ್ಮೇಲೆ ಬೆರೆಸ್ಕೊಳ್ಳಿ ಅದಕ್ಕೆ. ನೋಡಿರಿ, ಈಗ ನೆನೆಸಿರೋದ್ರಿಂದ ಈ ಥರ ಆಗಿದೆ. 2 ದಿನ ಆದಮೇಲೆ ಈ ಥರ ಇದೆ ನೋಡಿ, ಚೆನ್ನಾಗಿ ನೆಂದಿದೆ ಉಪ್ಪಲ್ಲಿ. ನೆನಿತಾ ನೆನಿತಾ ಟೇಸ್ಟ್ ಚೇಂಜ್ ಆಗುತ್ತೆ, ಚೆನ್ನಾಗಿರುತ್ತೆ. ಈಗ 2 ಬೆಳ್ಳುಳ್ಳಿನ ಈ ಥರ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, ಬೆಳ್ಳುಳ್ಳಿನ ಎಣ್ಣೆಗೆ ಹಾಕಬಾರ್ದು, ಅದೇ ಥರನೇ ಮಿಕ್ಸ್ ಮಾಡ್ಕೋಬೇಕು ಖಾಲಿಯಾಗೇ. ಈಗ ಪುಡಿ ಮಾಡ್ಕೊಂಡಿರೋ ಅಂತಹ ಸಾಸಿವೆ, ಜೀರಿಗೆ, ಮೆಂತ್ಯ ಪುಡಿನ ಹಾಕ್ತಾಯಿದ್ದೀನಿ. ನೋಡಿ, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ 2 ಟೀ ಸ್ಪೂನ್ ನಾನು ನೋಡಿ, ಈ ಸ್ಪೂನಲ್ಲಿ 2 ಟೀ ಸ್ಪೂನು ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಖಾರ ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಜಾಸ್ತಿ ದಿನ ಇಡೋದ್ರಿಂದ ಉಪ್ಪು ಖಾರ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ತ್ಯಾವ ಇರಬಾರ್ದು ಇದರಲ್ಲಿ. ತ್ಯಾವ ಇಲ್ಲದೇ ಇರೋಂತಹ ಪಾತ್ರೆಗಳನ್ನೇ ಬಳಸಬೇಕು. ನೋಡಿ, ಈಗ ಒಗ್ಗರಣೆ ತಣ್ಣಗಾಗಿದೆ, ಅದನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಮತ್ತು ಸಾಸಿವೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಳ್ಳಿಕಾಯಿ ತಿನ್ನೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಮತ್ತು ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ ಎಳ್ಳಿಕಾಯಿ ಅಂತ ಹೇಳ್ತಾರೆ. ಇದರಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ಡೈಲಿ ತಗೊಂಡ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಡೈಲಿ ಇದ್ರ ಜ್ಯೂಸ್ ಕುಡಿಯೋದ್ರಿಂದ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ, ಟ್ರೈ ಮಾಡಿ ಇದನ್ನೆಲ್ಲನೂ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು. ನೋಡಿ, 2 ದಿನ ಆದಮೇಲೆ ಈ ಥರ ಇದೆ. ತುಂಬ ಟೇಸ್ಟಿಯಾಗಿತ್ತು. ಇನ್ನು ನೆಂದಷ್ಟು ಚೆನ್ನಾಗಿರುತ್ತೆ ಈ ಉಪ್ಪಿನಕಾಯಿ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಮ್ಮ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲೇ ಬರೋಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.